ಯಾವುದೇ ಸಮುದಾಯಕ್ಕೆ ಅರ್ಹತೆ ಇದ್ದರೆ ಎಸ್ಟಿಗೆ ಸೇರಿಸಲಿ ಎಂದು ಕೋಲಾರದಲ್ಲಿ ಮಾಜಿ ಸಂಸದರಾದ ವಿಎಸ್ ಉಗ್ರಪ್ಪ ಹೇಳಿದ್ದಾರೆ. ಕುರುಬ ಸಮುದಾಯವನ್ನ ಎಸ್ಟಿ ಸೇರ್ಪಡೆ ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದಂತಹ ಅವರು, ಕುರುಬ ಸಮುದಾಯವನ್ನ ಎಸ್ಟಿ ಸಮುದಾಯಕ್ಕೆ ಸೇರಿಸಬೇಡಿ ಅಂತ ಹೇಳಿ ನಾವು ಹೇಳಿಲ್ಲ. ಎಸ್ಟಿ ಸಮುದಾಯಕ್ಕೆ ಸೇರಿಸಬೇಕಾದ್ರೆ ಒಬಿಸಿಯಲ್ಲಿರುವಂತಹ ಕುರುಬ ಮೀಸಲಾತಿಯನ್ನ ತೆಗೆದುಕೊಂಡು ಬನ್ನಿ ಅಂತ ಹೇಳ್ತಾ ಇದ್ದೇವೆ ಎಂದು ಮಾಜಿ ಸಂಸದ ವಿಎಸ್ ಉಗ್ರಪ್ಪ ಹೇಳಿದ್ದಾರೆ. ಮೀಸಲಾತಿಯ ವಿಚಾರಕ್ಕೆ ಯಾವುದೇ ಗೊಂದಲ ಇಲ್ಲ. ನಮ್ಮ ಸಮಾಜ ಹಿಂದೆ ಪಾಳೆಗಾರರು ಸಣ್ಣ ಸಣ್ಣ ರಾಜ್ಯಗಳನ್ನು ಕಟ್ಟಿದವರು ನಾಯಕತ್ವದ ಪ್ರಭಾವ ಇರುವಂತ, ನಾಯಕತ್ವದ ಗುಣಗಳಿರುವಂತ. ಹಾಗಾಗಿ ನಾಯಕತ್ವದ ವಿಚಾರವಾಗಿ ಅಲ್ಲಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳಿರ್ಬೋದೇ ಹೊರತು ನಮ್ಮ ಸಮಾಜದ ಹಕ್ಕುಗಳಿಗೋಸ್ಕರ ಹೋರಾಟ ಮಾಡುವಂತದ್ರಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ಇದು ಒಂದು. ಎರಡನೇದು, ಯಾಕಂದ್ರೆ ನನಗೆ ನೋವೇನಪ್ಪಾ ಅಂದ್ರೆ, ನಾನು ಹೆಗಡೆಯವರ ಜೊತೆನಲ್ಲಿ 17 ತಿಂಗಳು ಎಮರ್ಜೆನ್ಸಿನಲ್ಲಿ ಜೈಲಲ್ಲಿದ್ದಂತ ದೇವೇಗೌಡರು, ರಾಮಕೃಷ್ಣ ಹೆಗಡೆ, ಅಟಲ್ ಬಿಹಾರಿ ವಾಜಪೇಯಿ, LK ಅದ್ವಾನಿ ಇವರೆಲ್ಲ, ನಾನು ಮತ್ತೆ ಸನ್ಮಾನ್ಯ ವೀರಣ್ಣವರು, ಆಗ ನನ್ನ ಮಾವ ಅಲ್ಲ, ಈಗ ನನ್ನ ಮಾವ, ನಾವುಗಳು ಹೋರಾಟ ಮಾಡಿ ರಿಸರ್ವೇಶನ್ ತಂದ್ವಿ. ಈಗ ಇದಾಗಲ್ಲ ಬಹಳಷ್ಟು ಜನ MLAಗಳು MLCಗಳು, ನಾನು ಸತ್ಯವಾಗಿ ಸತ್ಯ ಹೇಳ್ತೇನೆ, ಅವ್ರು ಯಾರು ಸಹ ಅನ್ಯತಾ ಭಾವಿಸೋದಿಲ್ಲ. ಯಾಕಂದ್ರೆ ಇವ್ರಿಗೆ ಯಾರಿಗೂ ಏನು ಇದರ ಅರಿವೇ ಇಲ್ಲ. ಈಗ ಇವ್ರಿಗೆ ಹೋರಾಟದ ಹಿನ್ನೆಲೆನೇ ಇಲ್ಲ ಅವರಿಗೆ. ಈಗ ಯಾರು ನನ್ನ ಸಮಯ ಈಗ 1991 ಅಲ್ಲಿ ಇವರಾಗಲಿ ರಾಜಕೀಯವಾಗಿ ಕಾಣೆ ಬಿಟ್ಟಿರ್ಲಿಲ್ಲ, 84 ಅಲ್ಲಿ. ಸೊ ಹಾಗಾಗಿ ನಾವು ಹೋರಾಟ ಮಾಡಿ ತಂದಂತ ಈ ಮೀಸಲಾತಿ ಉಳಿಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಆಶಯ, ನಮ್ಮ ಜನಾಂಗದ ಆಶಯ. ರಾಜಕಾರಣ ಬೇರೆ, ಅಧಿಕಾರ ಬೇರೆ, ಅಧಿಕಾರ ಇರಲಿ ಇಲ್ಲದೆ ಇರಲಿ, ಆದರೆ ಸಮಾಜದ ಒಳಿತನ್ನ ಬಯಸುವಂತವ್ರು. ನಾನು ಅದಕ್ಕೆ ಹೇಳಿದೆ, ಈಗ SCಗೆ ಯಾಕೆ ನಾನು ಪ್ಲೀಡ್ ಮಾಡ್ತಾ ಇದ್ದೇನೆ, ಯಾಕೆ OBCಗೆ ಪ್ಲೀಡ್ ಮಾಡ್ತಾ ಇದ್ದೇನೆ, ಈ ವರ್ಗಗಳು ಶೋಷಿತ ವರ್ಗಗಳು. ಸ್ವಲ್ಪ ಲೈಟ್ ನನ್ನೊಂಥರ ಟ್ಯೂಬ್ ಲೈಟ್ ಹತ್ಕೊಂಡ ಹಾಗೆ ಆಗಾಗ ಹತ್ಕೊಳ್ಳುವಂಥದ್ದು ವೈಚಾರಿಕವಾಗಿ. ಎರಡನೇ, ನೀವು ಮಾತು ಕೇಳಿದ್ರೆ ಕುರುಬ ಸಮಾಜದವ್ರ ಬಗ್ಗೆ ನೀವೆಲ್ಲ ತಪ್ಪು ತಿಳ್ಕೊಂಡಿದ್ರಿ. ನಾನು ಸಿದ್ದರಾಮಯ್ಯನವರೆಗೂ ಸಹ ವಾಲ್ಮೀಕಿ ಜಯಂತಿ ದಿವಸ ಅವರ ಸಮ್ಮುಖದಲ್ಲಿ ಹೇಳಿದ್ದು ನಿಮ್ಮನ್ನ ಸೇರಿಸಬೇಡಿ ಅಂತ ಅಲ್ಲ. ದಯಮಾಡಿ ನಮ್ಮ ತಟ್ಟೆಯ ಅನ್ನಕ್ಕೆ ಕೈ ಹಾಕಬೇಡಿ. ಒಂದ್ ನಿಮಿಷ, ನೀವು ಸಹ ನಿಮ್ಮ ತಟ್ಟೆಯ ಅನ್ನ ತೆಗೆದುಕೊಂಡು ಬನ್ನಿ, ನಾವು ನೀವು ಒಟ್ಟಿಗೆ ಸೇರಿ ಸಾಮೂಹಿಕ ಭೋಜನವನ್ನ ಮಾಡೋಣ. ಅಂದ್ರೆ ನೀವು ಬರಬೇಕಾದ್ರೆ STಗೆ, ಅಲ್ಲಿ OBC ನಲ್ಲಿರುವಂತ ಮೀಸಲಾತಿ ಇದೆಯಲ್ಲ ನಿಮ್ಮ ಪರವಾಗಿ, ಅದನ್ನು ಇಮ್ಮಿಡಿಯೇಟ್ ತೆಗೆದುಕೊಂಡು ಬನ್ನಿ. ಇದನ್ನ ಸಿದ್ದರಾಮಯ್ಯನವರು ಸಹ ಅದನ್ನ ಒಪ್ಕೊಂಡಿದ್ದಾರೆ. ಹೊರತು ಅಷ್ಟೇ ಅಲ್ಲ, ಯಾರಪ್ಪನ ಸೊತ್ತಲ್ಲ ಮೀಸಲಾತಿ, ನಮ್ಮೊಬ್ಬರದೇ ಸೊತ್ತಲ್ಲ. ಯಾರೆಲ್ಲ ಸಂವಿಧಾನದ ಆರ್ಟಿಕಲ್ 341 ರೀತಿಯಲ್ಲಿ SC ಆಗ್ಲಿಕ್ಕೆ ಲಾಯಕ್ಕಿದ್ದಾರೋ ಅಥವಾ ಅರ್ಹರಿದ್ದಾರೋ, ಯಾರೆಲ್ಲ ಆರ್ಟಿಕಲ್ 342 ಪ್ರಕಾರ ST ಆಗಲಿಕ್ಕೆ ಅರ್ಹರಿದ್ದಾರೋ, ಒಂದು ಕುಲಶಾಸ್ತ್ರ ಅಧ್ಯಯನ, ಎರಡನೇದು ಅವ್ರಿಗೆ ರಾಜ್ಯ ಸರ್ಕಾರ ರೆಕಮೆಂಡೇಶನ್. ಈ ಉದಾಹರಣೆಗೆ ನಾನು ಅನೇಕ ಸಾರಿ ಹೇಳ್ತಾ ಇರ್ತೀನಿ, ಬೋವಿಸ ಯಾರು ಅಗಸ ಸಮಾಜದವರು, ಮಡಿವಾಳ ಸಮಾಜದವರು, ಈ ದೇಶದ 21 ರಾಜ್ಯಗಳಲ್ಲಿ ಅವರ SC. ಯಾರು ನಾಯಿಲ್ಲ ಸಮಾಜದವರಿದ್ದಾರೆ, ಅವರನ್ನ ಪಾಪ ಅವರು ನಮ್ಮ ಹಾಗೆ, ಆದ್ರೆ ಅನೇಕ ಸಂದರ್ಭದಲ್ಲಿ ಅವ್ರ ಎದುರು ಬಂದ್ರೆ ಇವತ್ತು ಕೆಲಸ ಆಗಲ್ಲ ಅಂತ, ದಟ್ ಈಸ್ ಅನ್ಟಚಬಲ್. ನಾನು ವಿಧಾನ ಪರಿಷತ್ನಲ್ಲಿ ವಿರೋಧ ಪಕ್ಷದ ನಾಯಕನಾಗಿ ಸದಸ್ಯನಿದ್ದಾಗಲೂ ಒತ್ತಾಯ ಮಾಡಿದ್ದಾನೆ, ಸಾರ್ವಜನಿಕವಾಗಿ ಒತ್ತಾಯ ಮಾಡಿದ್ದಾನೆ, ಅವರುಗಳನ್ನ SCಗೆ ಸೇರಿಸಿ. ದೋಬಿಗಳಿರ್ಬೋದು ಅಥವಾ ನಾಯಿಂದ ಸಮಾಜದವರು ಇರ್ಬೋದು, ಈ ರೀತಿ ಅನೇಕ ಸಮಾಜಗಳು ಅವ್ರೇನ್ ಅರ್ಜಿ ಇಟ್ಕೊಂಡು ಬರ್ಬೇಕಾ, ಭಿಕ್ಷೆ ಬೇಡಬೇಕಾ? ಇಟ್ ಇಸ್ ಯುವರ್ ಡ್ಯೂಟಿ. ಅಧಿಕಾರದಲ್ಲಿ ಯಾರಿದ್ದಾರೆ, ಸಂವಿಧಾನವನ್ನ ಎತ್ತಿಡುತ್ತೇವೆ ಅಂತೇಳಿ ಪ್ರಧಾನಮಂತ್ರಿಗಳು, ಲೋಕಸಭಾ ಸದಸ್ಯರು, ರಾಜ್ಯಸಭಾ ಸದಸ್ಯರು, ರಾಷ್ಟ್ರಪತಿಗಳು, ಮುಖ್ಯಮಂತ್ರಿಗಳು, MLAಗಳು, ಮಂತ್ರಿಗಳು ಎಲ್ಲ ಓದ್ ತಗೊಳ್ತಾರೆ. ಏನ್ರಿ ಸ್ವಾಮಿ ಹೇಳುತ್ತೆ ಆರ್ಟಿಕಲ್ 341, 342? Is it not your duty to comply? ಸೊ ಹಾಗಾಗಿ ಕುರುಬರನ್ನ ಸೇರಿಸೋ, ನನಗೆ ಸೇರಿಸಿ, ಅವ್ರಿಗೆ ಅರ್ಹತೆ ಇದ್ರೆ
ನಮ್ಮ ಜೊತೆಯಲ್ಲಿ ಅವ್ರು ರೆಕಮೆಂಡ್ ಆಗಿತ್ತು. ಬೇಡ ಅಂತ ಹೇಳ್ತಿದ್ದಾರೆ. ಎಸ್ಸಿಗಾಗ್ಲಿ ಎಸ್ಟಿಗಾಗ್ಲಿ ಅಂತ ಯಾರು ಹೇಳೋದಿಲ್ಲ, ನಾವು ಯಾರು ಹೇಳೋದಿಲ್ಲ. ಆದ್ರೆ ಒಂದ್ ಕಂಡೀಷನ್, ಅಲ್ಲಿ ಏನು ಕುಲಶಾಸ್ತ್ರ ಅಧ್ಯಯನ ಮಾಡಿಸಿ ಅರ್ಹತೆಗಳಿದ್ರೆ ನೀವು ಕುರುಬರಲ್ಲಿ ಸೇರಿಸ್ತೀರಾ ಸೇರಿಸಿ, ಬೆಸ್ತರಲ್ಲಿ ಸೇರಿಸ್ತೀರಾ ಸೇರಿಸಿ, ಗೊಲ್ಲರಲ್ಲಿ ಸೇರಿಸ್ತೀರಾ ಸೇರಿಸಿ, ಯಾರನ್ನ ಸೇರಿಸ್ತೀರೋ ಅಲ್ಲಿ OBC ನಲ್ಲಿ ಬಿಟ್ಟು ಬರ್ತೀರಲ್ಲ ಆ ರಿಸರ್ವೇಶನ್ ಸೇರಿಸೋ ದಿವಸನೇ ಅಷ್ಟು ಪರ್ಸೆಂಟೇಜ್ ಇಲ್ಲಿ ಜಾಸ್ತಿ ಆಗುತ್ತೆ. ಅವ್ರ ಅಷ್ಟು ಜನ ಬಂದು 20% ಆಗಿ ನಮಗೆ 3% ಇದ್ರೆ ಆ 3 ಮುದ್ದೆನ ಯಾರೆಲ್ಲ ಹಂಚ್ಕೊಂಡು ತಿನ್ನಕ್ ಸಾಧ್ಯ? ಇಡೀ ಅನ್ನನ ಯಾರು ಹಂಚ್ಕೊಂಡು ತಿನ್ನಕ್ ಸಾಧ್ಯ? ಸೊ ಅದಕ್ಕೆ ನಮ್ದೇನು ಒತ್ತಾಯ ಅಂತ ಹೇಳಿದ್ರೆ, ವಿ ಹ್ಯಾವ್ ನೋ ಅಬ್ಜೆಕ್ಷನ್ ಅಟ್ ಆಲ್. ಯಾರನ್ನ ಬೇಕಾದ್ರೂ ರಾಜ್ಯ ಮತ್ತು ಕೇಂದ್ರ ಸರ್ಕಾರ, ಯಾಕಂದ್ರೆ ಇವರು ಶಿಫಾರಸು ಮಾಡೋರು ಅವ್ರು ಅಕ್ಸೆಪ್ಟ್ ಮಾಡ್ಕೊಳ್ಳುವಂಥವ್ರು ಮಾಡಬೇಕು ಅಂತೇಳಿ ಅತ್ಯಂತ ಹೃದಯಪೂರ್ವಕವಾಗಿ, ನಮಗೆ ಯಾವುದೇ ಈರ್ಷ್ಯೆ ಇಲ್ಲ, ಯಾವುದೇ ಅಸೂಯೆ ಇಲ್ಲ, ಯಾವುದೇ ವಿರೋಧ ಇಲ್ಲ. ಯಾರೆಲ್ಲ ಅರ್ಹರಿದ್ದಾರೆ ಅವ್ರನ್ನ ಸೇರಿಸಬೇಕಾದ್ರೆ ದಯಮಾಡಿ ನಿಮ್ಮ ಬುತ್ತಿನೂ ಸಹ ಒಟ್ಟಿಗೆ ತನ್ನಿ ಸ್ವಾಮಿ. ನೀವು ಒಟ್ಟಿಗೆ ಕುಳಿತು ಊಟ ಮಾಡೋಣ, ಅಣ್ಣ ತಮ್ಮಂದರಾಗಿ ಅಕ್ಕ ತಂಗಿಯರಾಗಿ ಅನ್ನೋದು ನಮ್ಮ ಸ್ಪಷ್ಟವಾದಂತ ನಿಲುವು. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.